ಶ್ರೀ ಗುರುಚರಿತ್ರೆ 47ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಇನ್ನೊಂದು ಗುರು ಲೀಲೆಯ ಪ್ರಸಂಗವನ್ನು ಹೇಳುವೆ, ಆಲಿಸು. ಗುರುಗಳು ಗಾಣಗಾಪುರದಲ್ಲಿದ್ದಾಗ ಒಮ್ಮೆ ದೀಪಾವಳಿಯ ಹಬ್ಬ ಬಂದಿತ್ತು. ಆಗ ಬೇರೆ ಬೇರೆ 7 ಊರುಗಳಿಂದ 7 ಜನ ಸದ್ಭಕ್ತರು ದೀಪಾವಳಿಗೆ ತಮ್ಮಲ್ಲಿಗೆ ಬರಲು ಗುರುಗಳಿಗೆ ಆಮಂತ್ರಣ ಕೊಡಲು ಬಂದರು. ಆಗ ಗುರುಗಳು, ನೀವು 7 ಜನರು ನಮ್ಮಲ್ಲಿಗೆ ಬರಬೇಕೆಂದು ಆಮಂತ್ರಣ ಕೊಟ್ಟರೆ ಒಂದೇ ದೇಹ ಹೊಂದಿರುವ ನಾವು ಬರುವುದಾದರೂ ಹೇಗೆ? ನಾವು ನಿಮ್ಮಲ್ಲಿ ಯಾರಾದರೂ ಒಬ್ಬರ ಊರಿಗೆ ಮಾತ್ರ ಬರಲು ಸಾಧ್ಯವಾದೀತು ಎಂದು ನುಡಿದರು. ಆಗ ಪ್ರತಿಯೊಬ್ಬ ಶಿಷ್ಯನು ನಮ್ಮಲ್ಲಿಗೆ ಬನ್ನಿ, ನಮ್ಮಲ್ಲಿಗೆ ಬನ್ನಿ ಎಂದು ವಾದಿಸತೊಡಗಿದರು. ಆಗ ಗುರುಗಳು, ನೀವ್ಯಾರೂ ಬಡಿದಾಡಬೇಡಿರಿ, ನಾವು ನಿಮ್ಮೆಲ್ಲರ ಮನೆಗೂ ತಪ್ಪದೇ ಬರುವೆವು ಎಂದು ನುಡಿದರು. ಶಿಷ್ಯರು ಅವರ ಇಂಥ ಹೇಳಿಕೆಯ ಬಗ್ಗೆ ಸಂಶಯ ತಾಳತೊಡಗಿದರು. ಆಗ ಗುರುಗಳು ಒಬ್ಬೊಬ್ಬರನ್ನಾಗಿ ತಮ್ಮ ಪೂಜಾಗೃಹದೊಳಗೆ ಕರೆಸಿಕೊಂಡು, ನಾನು ಈ ಸಲದ ದೀಪಾವಳಿಗೆ ನಿಮ್ಮ ಊರಿಗೆ ಬರುವೆ, ಈ ಸಂಗತಿಯನ್ನು ಯಾರೆದುರೂ ತಿಳಿಸಕೂಡದು ಎಂದು ಹೇಳಿ ಎಲ್ಲ ಶಿಷ್ಯರನ್ನು ಅವರವರ ಊರಿಗೆ ಕಳಿಸಿಕೊಟ್ಟರು. ನಂತರ ಗಾಣಗಾಪುರದ ಭಕ್ತರು ಬಂದು, ಗುರುಗಳೇ, ತಾವು ದೀಪಾವಳಿಯ ಹಬ್ಬಕ್ಕೆ ಇಲ್ಲಿಯೇ ಉಳಿದು ನಮ್ಮೆಲ್ಲರ ಸೇವೆ ಸ್ವೀಕರಿಸಬೇಕು. ಪರಸ್ಥಳಗಳಿಗೆ ಹೋಗಲು ನಿಮ್ಮನ್ನು ನಾವು ಬಿಡಲಾರೆವು ಎಂದು ಹೇಳಿದರು. ಗುರುಗಳು ಅವರಿಗೆ, ಛೆ, ನಿಮ್ಮನ್ನೆಲ್ಲ ಬಿಟ್ಟು ನಾವೇಕೆ ಪರಸ್ಥಳಗಳಿಗೆ ಹೋಗೋಣ? ಆ ಬಗ್ಗೆ ನೀವೇನು ಚಿಂತಿಸಬೇಡಿರಿ ಎಂದು ಅವರಿಗೂ ಆಶ್ವಾಸನೆ ಕೊಟ್ಟರು. ಧನತ್ರಯೋದಶಿಯ ದಿವಸ ಗುರುಗಳು ಯಾರಿಗೂ ಗೊತ್ತಾಗದಂತೆ ಅಷ್ಟದೇಹಗಳನ್ನು ಧಾರಣ ಮಾಡಿದರು. 7 ಜನ ಭಕ್ತರು ಊರುಗಳಿಗೆ ಹೋದರು ಹಾಗೂ ಗಾಣಗಾಪುರದ ಮಠದಲ್ಲಿಯೂ ಉಳಿದರು. ಹೀಗೆ ಎಲ್ಲ ಕಡೆಯಲ್ಲಿಯೂ ದೀಪಾವಳಿಯ ಸಡಗರದ ಪೂಜೆ ಆತಿಥ್ಯಗಳನ್ನು ಸ್ವೀಕಾರ ಮಾಡಿದರು. ಹಬ್ಬ ಮುಗಿದ ನಂತರ ಪುನಃ ಗಾಣಗಾಪುರಕ್ಕೆ ಬಂದು ಒಂದೇ ರೂಪದಿಂದ ಇರತೊಡಗಿದರು. ಮುಂದೆ ಅದೇ ವರ್ಷ ಗೌರಿ ಹುಣ್ಣಿಮೆಗೆ ಆರಾಧನೆಗಾಗಿ ಮೊದಲು ಬಂದಿದ್ದ ಭಕ್ತರೆಲ್ಲರೂ ಮತ್ತೊಮ್ಮೆ ಬಂದರು. ಆಗ ಅವರು, ಗುರುಗಳು ಈ ಸಲ ನಮ್ಮ ಮನೆಗೆ ದೀಪಾವಳಿಯ ಹಬ್ಬಕ್ಕೆ ಬಂದಿದ್ದರೆಂದು ವಾದಿಸತೊಡಗಿದರು. ಗಾಣಗಾಪುರದ ಭಕ್ತರು, ಈ ಸಲ ಗುರುಗಳು ಮಠದಲ್ಲಿದ್ದುಕೊಂಡೇ ದೀಪಾವಳಿಯನ್ನು ಶೋಭೆಗೊಳಿಸಿದರು ಎಂದು ಹೇಳಿಕೊಳ್ಳತೊಡಗಿದರು. ಎಲ್ಲ ಊರಿನವರು ಗುರುಗಳು ಹತ್ತಿರವಿದ್ದ ಉಡುಗೊರೆಯನ್ನು ತೋರಿಸಿ, ಅಂದು ದೀಪಾವಳಿಗೆ ಗುರುಗಳು ನಮ್ಮಲ್ಲಿಗೆ ಬಂದಾಗೆ ನಾವು ಕೊಡಿಸಿದ ಕಾಣಿಕೆ ಎಂದು ಒಂದೊಂದು ವಸ್ತುಗಳನ್ನು ತೋರಿಸುತ್ತಿದ್ದರು. ಆಗ ಅವರೆಲ್ಲರಿಗೂ ಗುರುಗಳ ಅನಂತರೂಪಿಗಳು ಎಂಬ ವಿಷಯವು ತಂತಾನೇ ಮನವರಿಕೆಯಾಯಿತೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 47ನೇ ಅಧ್ಯಾಯವು ಮುಕ್ತಾಯವಾಯಿತು.